ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಭುವನ. ಬೆಂಗಳೂರಿನ ಕೋರಮಂಗಲದಲ್ಲಿ ಭದ್ರತಾ ಲೋಪದ ಲಾಭ ಪಡೆದಂತ ನಂಬಿಕಸ್ಥ ಸಿಬ್ಬಂದಿಗೆ ಬರೋಬ್ಬರಿ 1 ಕೋಟಿಗೂ ಅಧಿಕ ಹಣದೊಂದಿಗೆ ಪರಾರಿಯಾಗಿರುವ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಈ ಹಿಂದೆ ಸಿಎಂಎಸ್ ಕಂಪನಿಯ ಮಾಜಿ ಸಿಬ್ಬಂದಿ ನಡೆಸಿದಂತ ದರೋಡೆ ಪ್ರಕರಣದ ನೆನಪು ಮಾಸುವ ಮುನ್ನವೇ ಈಗ ಹಿಟಾಚಿ ಪೇಮೆಂಟ್ ಸರ್ವಿಸ್ ಕಂಪನಿಯಲ್ಲೂ ಅಂತಹದ್ದೇ ಕೃತ್ಯ ಮರುಕಳಿಸಿರುವುದು ಬ್ಯಾಂಕಿಂಗ್ ವಲಯದಲ್ಲಿ ಆತಂಕವನ್ನ ಮೂಡಿಸಿದೆ. ಇನ್ನು ಘಟನೆಯ ವಿವರವನ್ನ ನೋಡೋದಾದ್ರೆ, ಕೋರಮಂಗಲದ ಆಕ್ಸಿಸ್ ಬ್ಯಾಂಕ್ಗೆ ಸೇರಿದಂತ ನಗದನ್ನ ವಿವಿಧ ಎಟಿಎಂಗಳಿಗೆ ಜಮಾ ಮಾಡುವಂತಹ ಜವಾಬ್ದಾರಿಯನ್ನ ಹಿಟಾಚಿ ಕಂಪನಿ ಹೊತ್ತಿತ್ತು. ಅದರಂತೆ ಜನವರಿ 19ರಂದು ಕಂಪನಿಯ ಅಧಿಕಾರಿ ಮಿಥುನ್ ಅವರು ಎಟಿಎಂಗಳಿಗೆ ತುಂಬೋದಕ್ಕೆ ಸುಮಾರು 1.37 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ 2 ಪ್ರತ್ಯೇಕ ತಂಡಗಳಿಗೆ ಹಂಚಿಕೆ ಮಾಡಿರ್ತಾರೆ. ಈ ತಂಡಗಳಲ್ಲಿ ಪ್ರವೀಣ್, ಧನಶೇಖರ್ ಮತ್ತೆ ರಾಮಕ್ಕ, ಹರೀಶ್ ಕುಮಾರ್, ಪ್ರವೀಣ್ ಕುಮಾರ್ ಹಾಗೂ ವರುಣ್ ಎಂಬ ಸಿಬ್ಬಂದಿಗಳಿರ್ತಾರೆ. ಬ್ಯಾಂಕ್ನಿಂದ ನಗದನ್ನ ಪಡೆದು ಎಟಿಎಂ ಕೇಂದ್ರಗಳಿಗೆ ತೆರಳಬೇಕಿದ್ದಂತ ಈ ಸಿಬ್ಬಂದಿ ಪ್ಲಾನ್ ಮಾಡಿ ಹಣದೊಂದಿಗೆ ನಾಪತ್ತೆಯಾಗಿದ್ದಾರೆ. ಒಂದು ತಂಡವು ಸುಮಾರು 57 ಲಕ್ಷ ರೂಪಾಯಿಗಳನ್ನ ದೋಚಿದ್ರೆ ಮತ್ತೊಂದು ತಂಡವು 80 ಲಕ್ಷ ರೂಪಾಯಿಗಳನ್ನ ದೋಚಿಕೊಂಡು ಕಾಲ್ಕಿತ್ತಿದೆ. ಎಟಿಎಂಗಳಿಗೆ ಹಣ ಜಮಾ ಆಗದಿರುವುದನ್ನ ಗಮನಿಸಿದಂತ ಬ್ಯಾಂಕ್ ಅಧಿಕಾರಿಗಳು ಕಂಪನಿಗೆ ದೂರು ನೀಡಿದಾಗ ಈ ಮಹಾ ವಂಚನೆ ಬೆಳಕಿಗೆ ಬಂದಿದೆ. ಕೂಡಲೇ ಸಿಬ್ಬಂದಿಯನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಅವರ ಫೋನ್ಗಳಂತೂ ಸ್ವಿಚ್ ಆಫ್ ಆಗಿರುತ್ತೆ. ಈ ಸಂಬಂಧ ಹಿಟಾಚಿ ಕಂಪನಿಯ ಅಧಿಕಾರಿಗಳು ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಅಧಿಕೃತ ದೂರನ್ನ ದಾಖಲಿಸುತ್ತಾರೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸರು ಈಗಾಗಲೇ ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನ ರಚಿಸಿ ಎಟಿಎಂ ಕೇಂದ್ರಗಳ ಸಿಸಿಟಿವಿಯ ದೃಶ್ಯಾವಳಿಗಳು ಹಾಗೂ ಆರೋಪಿಗಳ ಮೊಬೈಲ್ ಕರೆಗಳ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಇನ್ನು ನಂಬಿಕೆಯೇ ಪ್ರಧಾನವಾಗಿರುವಂತಹ ಹಣಕಾಸು ಸಾಗಾಟದ ಉದ್ಯೋಗದಲ್ಲಿ ಇರುವವರೇ ಈ ರೀತಿ ಕೈ ಕೊಟ್ಟಿರೋದು ಕಂಪನಿಯ ಭದ್ರತಾ ವ್ಯವಸ್ಥೆಯ ಮೇಲಿರುವಂತಹ ವಿಶ್ವಾಸಕ್ಕೆ ದೊಡ್ಡ ಹೊಡೆತವನ್ನ ನೀಡಿದೆ. ಸದ್ಯ ತಲೆಮರೆಸಿಕೊಂಡಿರುವಂತಹ ಈ ಕಿಲಾಡಿಗಳಿಗೆ ಪೊಲೀಸರು ಬಲೆ ಬೀಸಿದ್ದು ಶೀಘ್ರದಲ್ಲೇ ಬಂಧಿಸುವ ಭರವಸೆಯನ್ನ ನೀಡಿದ್ದಾರೆ. ಎಷ್ಟೇ ಬುದ್ಧಿವಂತಿಕೆಯಿಂದ ಕಳ್ಳತನ ಮಾಡಿದ್ರೂ ಕೂಡ ಕಳ್ಳರು ಸಿಕ್ಕಿ ಬೀಳ್ತಾರೆ ಅಂತ ಗೊತ್ತಿದ್ದು ಕೂಡ ಮತ್ತೆ ಅದೇ ತಪ್ಪನ್ನ ಮಾಡೋದು ಮಾತ್ರ ವಿಚಿತ್ರ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.